ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಚಹಾ ಕುಡಿಯುವ. ಚಹಾ ಕುಡಿದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಪುಂಡೆ ಪಲ್ಯ ಮಾಡ್ತಾಯಿದ್ದೀನಿ. ಪುಂಡೆ ಪಲ್ಯ ಅಂದರೆ ಗೊತ್ತಿರ್ಬೋದು, ನಿಮ್ಗೆ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ, ನಿಮ್ಮ ಸೈಡ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಹೆಸ್ರು ಕಾಳು ತೊಗೊಂಡಿದ್ದೀನಿ. ನಾನು ಹೆಸ್ರು ಕಾಳು ಹಾಕಿ ಮಾಡಾಕತ್ತೀನಿ ರೀ. ನೀವು ಬೇಳೆ ಇಲ್ಲ ಅಂದರೆ ನುಚ್ಚು ಅಂದರೆ ರವೆ ಹಾಕಿನೂ ಮಾಡ್ತಾರೆ. ಇವು ಸ್ಲೋ ಒಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಳಿ. ಸ್ವಲ್ಪ ಕೆಂಪಗಾಗೋವರೆಗೂ ಹೆಸ್ರು ಕಾಳನ್ನ ಹುರ್ಕೊಳ್ಳಿ. ನಾನು ಜವಾರಿ ಹೆಸ್ರು ತೊಗೊಂಡಿದ್ದೀನಿ, ನಮ್ಮ ಕಡೆ ಸಿಗ್ತವೆ, ಸಣ್ಣ ಇರುತ್ತೆ ಇವು. ಪುಂಡೆ ಪಲ್ಯ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ. ನೋಡಿ, ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ, ಅಂದರೆ ಜಲ್ದಿ ಕುದಿಯುತ್ತೆ, ಘಮ ಘಮನೂ ಅನ್ನುತ್ತೆ. ಇವಾಗ ಹುರ್ಕೊಂಡ ನಂತರ ಕುಕ್ಕರ್ಗೆ ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಜಲ್ದಿ ಕುದಿಯುತ್ತೆ ಕಾಳು, ಹೆಸ್ರು ಕಾಳು. ಎಣ್ಣೆ ಹಾಕ್ಕೊಂಡು ಹೆಸ್ರು ಕಾಳು ಹುರಿದಿರೋದು ಹೆಸ್ರು ಕಾಳು ಹಾಕ್ಕೊಂಡು ಒಂದು 4-5 ಸೀಟಿ ಹೊಡೆಸ್ಕೊಳ್ಳಿ ಮೊದಲು. ಆಮೇಲೆ ಮತ್ತೆ ಪುಂಡೆ ಪಲ್ಯನೂ ಹಾಕಿ ಹೊಡೆಸ್ಕೋಬೋದು. ಒಂದು 4 ಸೀಟಿ ಹೊಡೆಸ್ಕೊಂಡು ತಣ್ಣಗಾದ್ಮೇಲೆ ತೆಗೀರಿ. ಇವಾಗ ಸೀಟಿ ಕೂಗಿತು, ತೆಗ್ದೆ. ನೋಡಿ, ಪುಂಡೆ ಪಲ್ಯ ಇದೆ. ಯಾರೋ ನೋಡಿಲ್ಲ ಅಂತಾರೆ. ಬೆಂಗ್ಳೂರು ಸೈಡೆಲ್ಲ ಪುಂಡೆ ಪಲ್ಯ ಅಂದರೆ ಏನಂತ ಹೇಳ್ತಾರೆ. ಇವಾಗ ಸೋಸಿ ಇಟ್ಕೊಂಡಿದ್ದೀವಿ ನಾವು ಪುಂಡೆ ಪಲ್ಯನ. ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳ್ಕೊಬೇಕು, ಮಣ್ಣದು ಇರುತ್ತೆ. ನೋಡಿ, ಬೊಗನೆಗೆ ಹಾಕಿ ಎಲ್ಲ ತೊಳ್ಕೊಂಡು ಕಿಶಿಂದ ಇವಾಗ ಕುದ್ದಿರೋ ಹೆಸ್ರು ಕಾಳು ನೋಡಿ ಕುದ್ದಿದೆ. 4 ಸೀಟಿ ಹೊಡೆಸ್ಕೊಂಡಿದ್ದೀನಿ. ಕುದ್ದಿರೋ ಹೆಸ್ರು ಕಾಳಿಗೆ ಇದನ್ನು ತೊಳೆದಿರೋ ಪುಂಡೆ ಪಲ್ಯನ ಹಾಕಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಾಳನ್ನು ಹಾಕಿ. ಹುಳಿ ಜಾಸ್ತಿ ಬೇಕಂದರೆ ಕಾಳು ಕಡಿಮೆ ಹಾಕ್ಬೋದು, ಹುಳಿ ಜಾಸ್ತಿ ಬೇಡ ಅಂದರೆ ಕಾಳು ಹೆಚ್ಚಿಗೆ ಹಾಕ್ಬೋದು. ನಾನು 1/4 kg ಒಳಗೆ ಸ್ವಲ್ಪ ತೆಗೆದಿದ್ದೀನಿ. ಇದು 2 ಕಟ್ಟು ಪುಂಡೆ ಪಲ್ಯ ಇದೆ. ಇವಾಗ ನೋಡಿ, ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಸಣ್ಣಗೆ ಹೋಳಿಟ್ಕೊಂಡಿದ್ದೀನಿ ರೀ, ಆಮೇಲೆ ಕರಿಬೇವು. ಇವಾಗ ತೊಳೆದಿರೋ ಪುಂಡೆ ಪಲ್ಯ ಹಾಕಿದ್ದೀನಿ. ಆಮೇಲೆ ಇವಾಗ ಸಣ್ಣಗೆ ಹೆಚ್ಚಿರೋದು ಮೆಣಸಿನ್ಕಾಯಿ ಕುಕ್ಕರಿಗೆ ಮತ್ತೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ಳಿ. ನೀವೇನಂತೀರಿ, ಕಡಲೆ ಬೀಜ ಅಂತೀರಿ. ನಾವು ಹಸಿ ಶೇಂಗಾ ಹಾಕ್ಕೊಂಡ್ರೆ ಬಾಯಲ್ಲಿ ಸಿಗ್ತಾ ಇರುತ್ತೆ, ಸಣ್ಣಗೆ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂತೆ ಹಾಕ್ಕೋಬೇಕು, ಚೆನ್ನಾಗಿ ಕುದಿತೆ. ಆಮೇಲೆ ಸ್ಮೆಲ್ ವಾಸನೆ ತುಂಬ ಚೆನ್ನಾಗಿರುತ್ತೆ ಪುಂಡೆ ಪಲ್ಯದ್ದು. ಹಾಕ್ಕೊಂಡು ಇವಾಗ 4-5 ಸೀಟಿ ಹೊಡೆಸ್ಕೋಬೇಕು ಮತ್ತೊಮ್ಮೆ. ಆವಾಗಲೇ ಕಾಳು ಹಾಕ್ಕೊಂಡು ಕುದಿಸ್ಕೊಂಡಿದ್ವಿ. ಇವಾಗ ಕೆಂಪು ಚಟ್ನಿ ಮಾಡೋಣ ಬನ್ನಿ. ಇವಾಗ ನೋಡಿ, ರಾತ್ರಿ ನೆನೆ ಇಟ್ಟಿರೋದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ. ಅದಕ್ಕೆ ಇವಾಗ ಉಳ್ಳಾಗಡ್ಡಿ ಹೋಳಿದ್ದೀನಿ, ದಪ್ಪ ಉಳ್ಳಾಗಡ್ಡಿ ಹೋಳಿರೋದು. ಮತ್ತು ಅದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿಗೆ. ನೀವು ಬೇಕಂದರೆ ನಿಂಬೆಹಣ್ಣನ್ನು ಹಾಕ್ಕೋಬೋದು. ಜೀರಿಗೆ ಆಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸರ್ ನೋಡಿ ಗ್ರೈಂಡ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪಗೆ ಪುಂಡೆ ಪಲ್ಯ. ಆಮೇಲೆ ಮೆಣಸಿನ್ಕಾಯಿ ಚಟ್ನಿ ರೊಟ್ಟಿ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನು ಸೈಡಿಗೆ ಮಾಡಿದ್ದೀನಿ. ನೋಡಿ, ರೆಡಿ ಟು ಈಟ್. ಇವಾಗ ಇದು ಸೀಟಿ ಹೊಡೆದಿದೆ ನೋಡಿ, ತೆಗಿಯೋಣ ಬನ್ನಿ. ಸೀಟಿ ಹೊಡಿತು ಇವಾಗ 4-5 ನೋಡಿ, ಎಲ್ಲ ಬೆಂದಿದೆ. ಶೇಂಗಾ ಕಾಳನ್ನು ಬೆಂದಿದೆ, ಆಮೇಲೆ ಮೆಣಸಿನ್ಕಾಯಿ ಹಾಕಿರೋದು ಎಲ್ಲ ಸೇರಿ ಪುಂಡೆ ಪಲ್ಯನೂ ಬೇಯ್ದಿದೆ. ಇವಾಗ ತಣ್ಣಗಾದ್ಮೇಲೆ ತೆಗೆದು ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಚಮಚ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಆವಾಗಲೇ ಎಲ್ಲ ಹಾಕ್ಕೊಂಡಿದ್ವಿ ಮಸಾಲೆ. ಇವಾಗಿದು ಅಷ್ಟೇ. ಆಮೇಲೆ ಬೆಳ್ಳುಳ್ಳಿ ಕುಟ್ಟಿರೋದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಹಾಕಿ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ಒಗ್ಗರಣೆ ಕೊಡಲ್ಲ ನಾವು, ಅದರಲ್ಲೇ ಎಣ್ಣೆ ಹಾಕಿ ಮತ್ತೆ ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಯೋಕೆ ಬಿಡ್ಬೇಕ್ರಿ ಚೆನ್ನಾಗಿ. ಅದೆಲ್ಲ ಇದು ಆಗಬೇಕು, ಚೆನ್ನಾಗಿರುತ್ತೆ. ಒಂದ್ಸಲ ಆದರೂ ಟ್ರೈ ಮಾಡಿರಿ. ಪುಂಡೆ ಪಲ್ಯ ನಮ್ಮ ಉತ್ತರ ಕರ್ನಾಟಕದ್ದು. ಮತ್ತು ಮುಚ್ಚಿ ನೋಡಿ, 1-2 ನಿಮಿಷ ಕುದಿಸಿದ್ದೀನಿ ಅಷ್ಟೇ. ಇವಾಗ ತೆಗ್ದೆ, ಹೆಂಗಾಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಲಟ್ಟಣಿಕೆ ಅಂತೀವಿ ನಾವು, ಲಟ್ಸೋದು ಅಂದರೆ ಲಟ್ಟುದಂದರೆ ಚಪಾತಿ ಲಟ್ಸೋದಲ್ರಿ, ಬೇಳೆ ಮುಚ್ಚೋ ಗುಂಡು ಅಂತಾರೆ ನಮ್ಮ ಕಡೆ.
ಈ ಸಾಂಬಾರು ಬೇಳೆ ಎಲ್ಲ ಮುಚ್ಚಿರ್ತಿಲ್ಲ ಅದರಲ್ಲಿಂದನೇ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಇದರಿಂದ ಮುಚ್ಚಿಕೊಂಡಿದ್ದೀನಿ ನಾನು. ಕಾಳೆಲ್ಲ ಸ್ಮ್ಯಾಶ್ ಹಾಕಬೇಕು. ಪುಂಡೆ ಪಲ್ಯ ಅದೆಲ್ಲ ಮಸಾಲೆ ಹಾಕಿರೋದು ಮಿಕ್ಸ್ ಹಾಕಬೇಕು. ಇವಾಗ ರೆಡಿ ಟು ಈಟ್ ಪುಂಡೆ ಪಲ್ಯ ತಿನ್ನೋಕೆ ಸೂಪರ್ ಇರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ